ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮಿಮಿಕ್ರಿ ರಾಜ್ JPT. ಸ್ನೇಹಿತರೆ, ಇಲ್ಲಿ ಒಂದು ಗೋಪುರ ಒಂದು ಗುಡುಗು ಮಿಂಚಿಗೆ ಒಂದು ನೆಲಸಮ ಆಗಿದೆ, ಎಲ್ಲ ಡೆಮಾಲಿಸ್ ಆಗಿದೆ. ಈ ಒಂದು ಸ್ಥಳಕ್ಕೆ ನಾವು ನೋಡೋದಕ್ಕೆ ಹೊರಟಾಗ ನಮ್ಮ ಸ್ಟೈಲ್ ಕಿಂಗ್ H ರಾಜು ಅವರಲ್ಲ, ಅವರು ರಾಜು ಸಾರಿ ಇದು ಒಂದು ಇದೇ ಸ್ಪಾಟಲ್ಲಿ ಒಂದು ಹಾಡನ್ನು ನಾವು ಡ್ಯಾನ್ಸ್ ಮಾಡಬೇಕಲ್ಲ ಅಂತ ಕೇಳಿದ್ರು. ಅದಕ್ಕೆ ನಾನು ಹೇಳಿದೆ, ಅಲ್ಲ ಬೇರೆ ಬೇರೆ ಲೊಕೇಶನ್ಗಳವ, ಅಲ್ಲೋಗಿ ನಾವು ಶೂಟಿಂಗ್ ಮಾಡ್ಬೋದು, ನೀವು ಇಲ್ಲಿ ಎಲ್ಲ ಡೆಮಾಲಿಷ್ ಆಗಿದೆ, ಇಲ್ಲಿ ಡ್ಯಾನ್ಸ್ ಮಾಡ್ತಿರಲ್ಲ ರಾಜು ಅವರೇ ಅಂತಂದು. ಇಲ್ಲ, ಒಂದು ಪ್ರಯತ್ನ ಮಾಡೋಣ ಅಂತಂದರು. ಆಯಿತು, ಅದಕ್ಕೆ ನಾನು ಅಸ್ತು ಅಂತ ಅಂದ್ಬಿಟ್ಟು ಈ ವಿಡಿಯೋನ ನಾನೇ ಮಾಡಿದೆ. ಇದು ಚಿತ್ರ ಸಾಹಸಸಿಂಹ ವಿಷ್ಣುವರ್ಧನ್ರವರ ಜಯಸಿಂಹ ಚಿತ್ರದ ಮೊದಲನೇ ಹಾಡು. ನಗುವಾಗ ಹೂವಂತೆ ನಗುವೆ, ಸಿಡಿದಾಗ ಹುಲಿಯಂತೆ ಬರುವೆ, ನಾ ಸ್ನೇಹಕ್ಕೆ ಸೋಲುವೆನು, ನಾ ಪ್ರೇಮಕ್ಕೆ ಮಣಿಯುವೆನು, ಅನ್ಯಾಯ ಕಂಡು ಬಂದಾಗ ಅನ್ನುವಂತಹ ಹಾಡಿಗೆ ನಮ್ಮ ಸ್ಟೈಲ್ ಕಿಂಗ್ ರಾಜು ಅವರು ಬಹಳ ಅದ್ಭುತವಾಗಿ ನೃತ್ಯವನ್ನು ಮಾಡ್ತಾ ಇದ್ದಾರೆ. ಭಾಳ ಸಂತೋಷ ಆಗುತ್ತೆ. ಹಾಗೆ ನೋಡಿ, ಅವ್ರ ಕಾಲುಗಳನ್ನ ಯಾವ ರೀತಿ ಕುಣಿಸ್ತಾರೆ ನೋಡಿ. ನೋಡಿ, ಕೈಗಳನ್ನ ನೋಡಿ ಯಾವ ರೀತಿ ಕುಣಿಸ್ತಾ ಇದ್ದಾರೆ. ನನಗಂತೂ 2 ಕಣ್ಣುಗಳು ಸಾಲದು ಈ ದೃಶ್ಯನ ನೋಡೋದಕ್ಕೆ. ಹಾಗಾಗಿ ನಾನು ಹೇಳ್ತಕ್ಕಂಥದ್ದು ಏನು ಹಾಸ್ಯಭರಿತವಾಗಿ ನಾನು ಹೇಳ್ತಾ ಇಲ್ಲ. ಇವರ ಒಂದು ಕಲೆಗೆ, ಇವರ ಒಂದು ಟ್ಯಾಲೆಂಟ್ಗೆ ನಾನು ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಿದ್ದೇನೆ ಹೊರತು ಬೇರೆ ಯಾವುದೇ ಉದ್ದೇಶವೂ ಅಲ್ಲ. ಹಾಗಾಗಿ ಇವರು ಭಾಳ ಅದ್ಭುತವಾಗಿ ನೃತ್ಯ ಮಾಡ್ತಾರೆ. ಅದೇ ನಾನು ಹೇಳ್ದಲ್ಲ ಹಿಂದಿನ ಎಪಿಸೋಡಲ್ಲಿ, ಹಿಂದಿನ ವೀಡಿಯೋಲಿ ನಾನು ಹೇಳಿದೆ, ಇವರು ದಿನನಿತ್ಯ ಒಂದು ತೋಟಕ್ಕೆ ಹೋಗಿ ಅಲ್ಲಿ ಒಂದು ಕೆಲಸ ಕಾರ್ಯಗಳನ್ನು ಮುಗಿಸಿ ಸೌದೆ ಕಟ್ಕೊಂಡು ಮನೆಗೆ ಬಂದಾಗ ಬರುವಂತಹ ಸಂದರ್ಭದಲ್ಲಿ ಅಲ್ಲೇ ರೇಡಿಯೋ ಇದೆ. ಆಗಿನ ಕಾಲದಲ್ಲೆಲ್ಲ ಇತ್ತು, ಟೇಪ್ ರೆಕಾರ್ಡು ಅದು ಇದು ಕ್ಯಾಸೆಟ್ ಇತ್ತು. ಈಗ ಏನಿಲ್ಲ, ಒಂದು FM ರೇಡಿಯೋ ಇಟ್ಕೊಂಡಿದ್ದಾರೆ. ಆ FM ರೇಡಿಯೋದಲ್ಲಿ ಭಾಳ ಅದ್ಭುತವಾದಂತಹ ಬೆಳಗ್ಗೆ ಬರುತ್ತೆ, 7:45ಗೆ ಬರುತ್ತೆ, ಮತ್ತು 8:00ವರೆಗೆ ಬರುತ್ತೆ, ಮತ್ತು 1:00ವರೆಗೆ ಬರುತ್ತೆ, ಮತ್ತು 5:00ವರೆಗೆ ಬರುತ್ತೆ, ಮತ್ತು ರಾತ್ರಿ 7:45ಗೆ ಚಿತ್ರಗೀತೆಗಳು ಬರುತ್ತಲ್ಲ, ಅದನ್ನೆಲ್ಲ ಕೇಳ್ಕೊಂಡು ಒಂದು ಈ ಡ್ಯಾನ್ಸ್ಗೆ ಯಾವ ರೀತಿ ಡ್ಯಾನ್ಸ್ ಮಾಡ್ಬೋದು, ಈ ಹಾಡಿಗೆ ಯಾವ ರೀತಿ ಡ್ಯಾನ್ಸ್ ಮಾಡ್ಬೋದು ಅಂತಹ ಅವ್ರದ್ದೇ ಒಂದು ಪರಿಕಲ್ಪನೆಯಲ್ಲಿ ಡ್ಯಾನ್ಸ್ ಮಾಡ್ತಾರೆ. ನನ್ನ ಒಂದು ಚೂರು ನಾನು ಹೇಳ್ಕೊಟ್ಟಿಲ್ಲ, ಅವರೇ ಮಾಡ್ತಾಯಿರ್ತಕ್ಕಂಥದ್ದು. ಫಸ್ಟ್ ಒಂದು ಹಾಡನ್ನು ನೋಡ್ಕೋತಾರೆ, ಆ ಹಾಡನ್ನು ನೋಡ್ಕೊಂಡು ಈ ಡ್ಯಾನ್ಸು ಹಿಂಗೆ ಬರ್ಬೋದು ಅಂದ್ಬಿಟ್ಟು ಅವರೇ ಪರಿಕಲ್ಪನೆಯಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಇವರ ಒಂದು ಟ್ಯಾಲೆಂಟ್ಗೆ ನನ್ನ ಒಂದು ಕಡೆಯಿಂದ ಸಲಾಂ. ಹಾಗೆ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ಕೋತಾ ಹಾಗೂ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋತಾ ನಾನು ಈ ಒಂದು ಮಾತನ್ನು ಮುಕ್ತಾಯ ಮಾಡ್ತಾಯಿದ್ದೇನೆ. ಹಾಗಾಗಿ ಇಂತಹ ಒಂದು ಗ್ರಾಮೀಣ ಪ್ರತಿಭೆಯನ್ನು ಪ್ರೋತ್ಸಾಹಿಸುವ ಹಾಗೂ ಹಾರೈಸುವ ಹಾಗೂ ಆಶೀರ್ವದಿಸುವ ಹೊಣೆ ನಿಮ್ಮದು. ಹಾಗಾಗಿ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ, ಈ ಒಂದು ಟ್ಯಾಲೆಂಟ್ಗೆ, ಈ ಒಂದು ಡ್ಯಾನ್ಸ್ಗೆ ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ ಅಂತ ಕೇಳ್ತಾ, ಮುಂದಿನ ಒಂದು ವಿಡಿಯೋಲಿ ನಾನು ಮತ್ತೆ ಸಿಗ್ತೇನೆ. ಹಾಗೆ ಈ ಒಂದು ಸ್ಥಳ ಇರ್ತಕ್ಕಂಥದ್ದು ಗುಂಡ್ಲುಪೇಟೆಯಿಂದ ಚಾಮರಾಜನಗರ ರಸ್ತೆಗೆ ಹೋಗುವಂತಹ ಮಧ್ಯದಲ್ಲಿ ಒಂದು ರುದ್ರಭೂಮಿ ಇರುತ್ತೆ. ಆ ರುದ್ರಭೂಮಿಯ ಎದುರುಗಡೆ ಒಂದು ಗೋಪುರ ಕಾಣುತ್ತೆ. ಇದು ಹುಲ್ಲೂರಿ ಮಾದಪ್ಪನ ಒಂದು ಗೋಪುರ. ಈ ಗೋಪುರದಲ್ಲಿ ಡ್ಯಾನ್ಸ್ ಮಾಡ್ತಾಯಿರ್ತದ್ದು. ಹಾಗೆ ಆ ಪಕ್ಕಕ್ಕೆ ಬಂದರೆ ಇದು ITI ಕಾಲೇಜು. ಅದು ನೆಕ್ಸ್ಟು 2-3 ಕ್ಲಿಪ್ಗಳನ್ನ ಅಲ್ಲಿ ITI ಕಾಲೇಜ್ ಹತ್ರ ತೆಗೆದಿದ್ದೇವೆ. ಹಾಗಾಗಿ ಇವರ ಒಂದು ವಿಡಿಯೋ ತಾವೆಲ್ಲ ಮೆಚ್ತೀರಿ ಅಂತ ನಾನು ಭಾವಿಸ್ತಾ ಈ ಮಾತನ್ನು ಮುಕ್ತಾಯ ಮಾಡ್ತಾಯಿದ್ದೇನೆ. ಹಾಗಾಗಿ ಮನುಷ್ಯ ಬರುವಾಗ ಏನೂ ಇಲ್ಲ, ತಗೊಂಡು ಹೋಗೋಗೂ ಏನೂ ಇಲ್ಲ. ಹಾಗಾಗಿ ಇರುವ 4 ದಿನದಲ್ಲಿ ನಾವು ಖುಷಿಯಿಂದ ನಗ್ನಗ್ತಾ ಎಲ್ಲರನ್ನೂ ಕೂಡ ನಗಿಸ್ತಾ ನಾವೆಲ್ಲರೂ ಆನಂದದಿಂದ ಇರಬೇಕು ಅಂತಕ್ಕಂತಹ ಒಂದು ಮಾತನ್ನು ಹೇಳ್ತಾ ಈ ಒಂದು ಮಾತನ್ನು ಮುಕ್ತಾಯ ಮಾಡ್ತಿದ್ದೇನೆ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು. ಹಾಗೆ ನೋಡಿ, ಇವರ ಒಂದು ಟ್ಯಾಲೆಂಟನ್ನು ನಾವು ಯಾವತ್ತೂ ಕೂಡ ಮರೆಯೋಕ್ಕಾಗಲ್ಲ. ಒಂದು ಗ್ರಾಮೀಣ ಒಂದು ಪ್ರದೇಶದಲ್ಲಿ ಉಟ್ಕೊಂಡು ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಧನ್ಯವಾದಗಳು. ನಮಸ್ಕಾರ.